ಓಕೆ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಥವಾ ಸ್ಯಾಚುರೇಷನ್ ಟೆಂಪ್ರೇಚರ್ ಆಫ್ ದಿ ವಾಟರ್ ಏನಪ್ಪ ಅಂದರೆ ಅಟ್ ಅ ಸರ್ಟನ್ ಪ್ರೆಷರ್ ನಾವು ಯಾವ ರೀತಿ ಅದರ ಒಂದು ವ್ಯಾಲ್ಯೂವನ್ನು ಕಂಡು ಹಿಡಿಬೇಕು ಅಂತಕ್ಕಂಥ ನಾವು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಮಗೆ ಜನರಲಿ ಗೊತ್ತಿರೋ ಹಾಗೆ ಏನಪ್ಪ ಅಂತಂದರೆ ನಾವು ಯಾವುದೋ ಒಂದು ಕಂಟೈನರ್ನ ತೆಗೆದುಕೊಂಡು ಅದರಲ್ಲಿ ವಾಟರ್ನ ಫಿಲ್ಅಪ್ ಮಾಡಿ ಅದನ್ನು ನಾವು ಫೈರಿಂಗ್ ಮಾಡ್ತಾ ಹೋದಾಗ ನಮಗೆ ಏನಂತಂದರೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು ಅಂತ ಗೊತ್ತಿದೆ. ನಾರ್ಮಲಾಗಿ ಎಷ್ಟು 100 ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತಿದೆ. ಅಂದರೆ ಒಂದು ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಇದು ಯಾವಾಗ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಫ್ 0.1 ಮೆಗಾ ಪಾಸ್ಕಲ್ ಅಂದರೆ 1.033 kg/cm² ಗೇಜ್ ಅಂತ ಆಗುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಅಂದರೆ ಈ ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ನಾವು ತೆಗೆದುಕೊಂಡಾಗ ಅಂದರೆ 1.033 kg/cm² ತೆಗೆದುಕೊಂಡಾಗ ಅದರ ಒಂದು ನೀರಿನ ಕುದಿಯೋ ಬಿಂದು ಎಷ್ಟಾಗುತ್ತೆ ಇಲ್ಲಿ. ವಾಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಹಿಯರ್? ಇಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ನಿಮಗೆ ಇಲ್ಲಿ ಮೊದಲು ಗೊತ್ತು ನಮಗೆ. ಸೊ ನಾವು ನಮ್ಮ ಪವರ್ ಪ್ಲ್ಯಾಂಟಲ್ಲಿ ಒಂದು ಡಿರೇಟರ್ ಸ್ಟೋರೇಜ್ ಟ್ಯಾಂಕನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಕಂಡು ಬರುತ್ತೆ ಏನಪ್ಪ ಅಂತಂದರೆ ಒಂದು ಪ್ರೆಷರಲ್ಲಿ ಇದು ಆ್ಯಕ್ಟ್ ಆಗ್ತಾ ಇರುತ್ತೆ. ಅಂಡರ್ ಸರ್ಟನ್ ಪ್ರೆಷರ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಏನಪ್ಪ ಅಂದರೆ ಒಂದು ಟೆಂಪ್ರೇಚರ್ ನಮಗೆ ಎಷ್ಟು ಬರುತ್ತೆ ಅಲ್ಲಿ 106.61 ಅಂತ ಬಂದಿದೆ ಇಲ್ಲಿ. ಸೊ ಇದೇನಾಗಿದೆ ನಮಗೆ ಇಲ್ಲಿ ಯಾಕೆ ಈ ಒಂದು ಇಲ್ಲಿರ್ತಕ್ಕಂತಹ ಒಂದು ವಾಟರು, ಈ ಒಂದು ಸ್ಟೋರೇಜ್ ಟ್ಯಾಂಕಲ್ಲಿ ಇರ್ತಕ್ಕಂಥ ಒಂದು ವಾಟರು ನಮಗೆ 100 ಡಿಗ್ರಿ ಸೆಲ್ಸಿಯಸ್ ಅಬೌವ್ ಇದ್ದರೂ ಕೂಡ ಏಕೆ ಈ ಒಂದು ಏನಪ್ಪ ಅಂದರೆ ಒಂದು ಸ್ಟೀಮಾಗಿ ಕನ್ವರ್ಟ್ ಆಗೋದಿಲ್ಲ ಅಂತಕ್ಕಂಥ ಇದು ಕ್ವಶನ್ ಇದರಲ್ಲಿ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಡಿರೇಟರ್ ಬಂದುಬಿಟ್ಟು ನಮಗೆ 0.68 kg/cm² ಇದು ವರ್ಕ್ ಆಗ್ತಾ ಇದೆ. ಸೊ ವಾಟ್ ಈಸ್ ದ ಡಿರೇಟರ್ ಪ್ರೆಷರ್? ಡಿರೇಟರ್ ಪ್ರೆಷರ್ ಈಸ್ 0.68 kg/cm². And at this pressure, what is the temperature we are attaining here? So 106.61 degree Celsius. ಅಂದರೆ ಈ 106.61 degree Celsius ಏನು ನಾವು ಇಲ್ಲಿ ಅಚೀವ್ ಮಾಡಿದ್ದೀವಲ್ಲ, this is not actually the boiling point of water or the saturation temperature of the water in this storage tank. ಸೊ ಈ ಒಂದು 0.68 kg/cm² ಇದೇನಿದು ನಮಗೆ ಗೇಜ್ ಪ್ರೆಷರ್ ಇದು. ಸೊ ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಒಂದು ಅಬ್ಸಲ್ಯೂಟ್ ಪ್ರೆಷರಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೀವು ಇಲ್ಲಿ ಎರಡನ್ನು ಇಲ್ಲಿ ಕಂಪೇರ್ ಮಾಡ್ಬೋದಾಗಿದೆ. ನೋಡಿ, ಇದೊಂದು ಏನು ವೆಸಲ್ ಇದೆಯಲ್ಲ ಇಲ್ಲಿ, ಇದು ಬಂದ್ಬಿಟ್ಟು ಏನಂದರೆ ನಮ್ಮದು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಇದು ಓಪನ್ ಅಪ್ ಆಗಿದೆ. ಅಂದರೆ ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದರೆ ಇದೊಂದು ಸರೌಂಡಿಂಗಲ್ಲಿ ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಬಟ್ ಏನಂತಂದರೆ ಈ ಒಂದು ಡಿರೇಟರ್ ಸ್ಟೋರೇಜ್ ಟ್ಯಾಂಕಲ್ಲಿ ತೆಗೆದುಕೊಂಡಾಗ ಇಂಟರ್ನಲಿ ಪ್ರೆಷರ್ ನಾವು ಇಲ್ಲಿ ಮೆಜರ್ಮೆಂಟ್ ಮಾಡ್ತಾ ಇದ್ದೀವಿ. ಎಷ್ಟಿದೆ ಇಲ್ಲಿ 0.68 kg/cm² ಅಂತ ಇದೆ. ಬಟ್ ಇಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್ ಒಂದು ಆ್ಯಕ್ಟ್ ಆಗ್ತಾ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಏನಂತಂದರೆ ಇಲ್ಲಿ ಒಂದು ಇದೇನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದರ ಮೇಲ್ಗಡೆ ಆ್ಯಕ್ಟ್ ಆಗ್ತಾ ಇದೆ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಸ್ ಡಿರೇಟರ್ ಇಂಟರ್ನಲ್ ಪ್ರೆಷರ್ ಬೋತ್ ಕಂಬೈನ್ಸ್ ಟುಗೆದರ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಅಬ್ಸಲ್ಯೂಟ್ ಪ್ರೆಷರ್ ಅಂತ ನಾವು ಕರಿತೀವಿ. ಸೊ ನಾವು ಯಾವುದೇ ಒಂದು ಬಾಯ್ಲಿಂಗ್ ಪಾಯಿಂಟನ್ನು ನಾವು ಕಂಡುಹಿಡಿಬೇಕಾದ್ರೆ ಅದರ ಒಂದು ಪ್ರೆಷರ್ ಒಂದು ಆಧಾರದ ಮೇಲೆ ಏನಪ್ಪ ಅಂತಂದರೆ ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ವಾಟರ್ ನಾವು ಅದನ್ನು ತೆಗಿಬೇಕಾಗುತ್ತೆ. ಸೊ ಇವಾಗ ಆ್ಯಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟು ಗೊತ್ತಾಗಿದೆ ನಮಗೆ, ಒಂದು ನೀರಿನ ಕುದಿಯೋ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟಿದೆ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತಾಗಿದೆ ನಮಗೆ. ಸೊ ಆಲ್ರೆಡಿ ನಮಗೆ ಇದೊಂದು ಪಾಯಿಂಟ್ ಗೊತ್ತಿದೆ. ಸೊ ಇದರ ಒಂದು ಆಧಾರದ ಮೇಲೆ ನೋಡಿ ನಮಗೆ ಇಲ್ಲಿ 0.68 kg ಪ್ರೆಷರನ್ನು ನಾವು ಅದನ್ನು ಕ್ಯಾಲ್ಕುಲೇಷನಲ್ಲಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ತೋರಿಸ್ಕೊಡ್ತೀನಿ ನಾನು ಇವತ್ತು. ಸೊ ನೋಡ್ತಾ ಇದ್ದೀರಾ, ಕ್ಯಾಲ್ಕುಲೇಟ್ ದಿ ಸ್ಯಾಚುರೇಷನ್ ಟೆಂಪ್ರೇಚರ್ ಆಫ್ ವಾಟರ್ ಅಟ್ ಅ ಗೇಜ್ ಪ್ರೆಷರ್ ಆಫ್ 0.68 kg/cm². ಜಿ ಅಂತಂದರೆ ಗೇಜ್ ಅಂತ ಅರ್ಥ ಆಗುತ್ತೆ. ಸೊ ಈ ಒಂದು ಆಪ್ರೇಟಿಂಗ್ ಪ್ರೆಷರನ್ನು ನಾವು ಏನು ಮಾಡಬೇಕು, ಫಸ್ಟಲ್ಲಿ ಸ್ಟೆಪ್ 1 ಅಂತ ತೊಗೊಂಡಿದ್ದೀನಿ. ಸ್ಟೆಪ್ 1 ಅಂತಂದರೆ ನಾವು ಇದನ್ನು ಅಬ್ಸಲ್ಯೂಟ್ ಪ್ರೆಷರಾಗಿ ಕನ್ವರ್ಟ್ ಮಾಡಬೇಕು. ಸೊ ಅಬ್ಸಲ್ಯೂಟ್ ಪ್ರೆಷರಾಗಿ ಕನ್ವರ್ಟ್ ಮಾಡಬೇಕಂದ್ರೆ ನಮಗೊಂದು ಫಾರ್ಮುಲಾ ಗೊತ್ತು, ಏನಂತಂದರೆ ಪಿ ಅಬ್ಸಲ್ಯೂಟ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಎಷ್ಟು ಗೊತ್ತು ನಮಗೆ, 1.033 kg/cm² ಅಂತ ನಮ್ಗೆ ಗೊತ್ತು. ಸೊ ಪಿ ಗೇಜ್ ಅಂದರೆ ಗೇಜ್ ಪ್ರೆಷರ್. ಇವಾಗ ನಮಗೇನೊಂದು ಡಿರೇಟರ್ ನೀವು ನೋಡಿದ್ದೀವಲ್ಲ ಇವಾಗ, ಸೊ ಡಿರೇಟರ್ದು ಎಷ್ಟಿದೆ ಇಲ್ಲಿ 0.68 kg/cm². ಸೊ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಇದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ 0.68 kg/cm². ಸೊ ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ ಪಿ ಅಬ್ಸಲ್ಯೂಟ್ ಅಂದರೆ ಪ್ರೆಷರ್ ಅಬ್ಸಲ್ಯೂಟ್ ಎಷ್ಟು ಬರುತ್ತೆ ಇಲ್ಲಿ ನಮಗೆ, ಅಬ್ಸಲ್ಯೂಟ್ ಪ್ರೆಷರ್ ಬಂದುಬಿಟ್ಟು 1.713 kg/cm² ಅಂತ ಗೊತ್ತಾಗುತ್ತೆ. ಸೊ ಇವಾಗ ಈ ಬಂದಿರತಕ್ಕಂತಹ ಒಂದು ಅಬ್ಸಲ್ಯೂಟ್ ಪ್ರೆಷರ್ ವ್ಯಾಲ್ಯೂವನ್ನು ನಾವು ಒಂದು ಡಬಲ್ ಸ್ಕ್ವೇರ್ ರೂಟ್ ಮಾಡಿದಾಗ ನಮಗೆ ಬರ್ತಕ್ಕಂತಹ ವ್ಯಾಲ್ಯೂ ಏನಿರುತ್ತಲ್ಲ ಆ ವ್ಯಾಲ್ಯೂಗೆ ನಾವು ಒಂದು ಇಂಟು 100 ಮಾಡಿದಾಗ ನಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಏನು ಬರುತ್ತಲ್ಲ ಅದು, ದಿಸ್ ಈಸ್ ನಥಿಂಗ್ ಬಟ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಆರ್ ದ ಸ್ಯಾಚುರೇಷನ್ ಟೆಂಪ್ರೇಚರ್ ಆಫ್ ವಾಟರ್
ಆ್ಯಟ್ 0.68 kg/cm² ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ನಾನಿದ್ರೆ ಒಂದು ಎಕ್ಸೆಲಲ್ಲಿ ಈ ರೀತಿ ಒಂದು ಫಾರ್ಮುಲಾ ನಾನು ಮಾಡಿಬಿಟ್ಟು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಇದನ್ನು ಏನಂತಂದರೆ ಒಂದು ಡಬಲ್ ಸ್ಕ್ವೇರ್ ರೂಟ್ ಆಫ್ ದ ಪಿ ಅಬ್ಸಲ್ಯೂಟ್ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಅದನ್ನು ಬಂದಿರತಕ್ಕಂಥ ವ್ಯಾಲ್ಯೂಗೆ ನಾವೇನು ಮಾಡಬೇಕು, ಇಲ್ಲಿ ಇಂಟು 100 ಮಾಡಿದಾಗ ಸೊ ನಮಗೆ ಇದೊಂದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಮಗೆ ಕನ್ವರ್ಟ್ ಆಗಿ ನಮಗೆ ಒಂದು ಟೆಂಪ್ರೇಚರನ್ನು ಕೊಡುತ್ತೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಫ್ರೆಂಡ್ಸ್, ಇಲ್ಲಿ ನೋಡಿದಾಗ ನಮಗೆ ನಾವು ಪ್ರೆಷರ್ ಯಾವ ರೀತಿ ಜಾಸ್ತಿ ಆಗುತ್ತೋ, ಅಂದರೆ ಒಂದು ವೆಸಲ್ ಪ್ರೆಷರ್, ಆಪ್ರೇಟಿಂಗ್ ಪ್ರೆಷರ್ ನಾವು ಜಾಸ್ತಿ ಮಾಡ್ತಾ ಹೋದಾಗ ಅದರ ಒಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 0.68 kg/cm² ಇದ್ದಾಗ ನಮಗೆ 114.4 ಅಂತ ಕೊಟ್ಟಿದ್ವಿ. ಸೊ ಅದೇ ರೀತಿಯಾಗಿ ನಾವು 1 kg ಅಂತ ತೆಗೆದುಕೊಂಡಾಗ ನೋಡಿ 1 kg/cm² ಆಪ್ರೇಟಿಂಗ್ ಇದ್ದಾಗ ಇದನ್ನು ನಾವು ಅಬ್ಸಲ್ಯೂಟ್ ಪ್ರೆಷರ್ಲಿ ಕನ್ವರ್ಟ್ ಮಾಡಿದಾಗ 2.003 ಆಗುತ್ತೆ. ಸೊ ಅವಾಗ ಅದಕ್ಕೆ ಇರತಕ್ಕಂಥ ಒಂದು ವ್ಯಾಲ್ಯೂ ಏನಿದೆ ಇಲ್ಲಿ 119.4 ಅಂತ ಗೊತ್ತಾಗಿದೆ. ಸೊ ಅದೇ ರೀತಿಯಾಗಿ 2 kg ತೊಗೊಳ್ಳೋಣ. ಸೊ 2 kg ಇದ್ದಾಗ ನಮಗೆ ಎಷ್ಟಾಗುತ್ತೆ, ಇಲ್ಲಿ 132 ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತಾಯಿತು. ಸೊ ದಿಸ್ ಈಸ್ ದ ಸ್ಯಾಚುರೇಷನ್ ಟೆಂಪ್ರೇಚರ್ ಆಫ್ ವಾಟರ್ ಆಟ್ 2 kg/cm² ಆಟ್ ಅನ್ ಆಪ್ರೇಟಿಂಗ್ ಪ್ರೆಷರ್ ಆಫ್ 2 kg/cm² ಅಂತ ಗೊತ್ತಾಗುತ್ತೆ. ಅಂದರೆ ಎಷ್ಟು ನಮ್ಮದು ವೆಸಲ್ ಪ್ರೆಷರ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋದಾಗ ನಮಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಲ್ಲಿ ಏನಿರುತ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನು ಮಾಡಿದ್ದೀವಿ 0.68 ಅಲ್ವಾ ಮತ್ತೆ ಇವಾಗ. ಸೊ ಇದು ನೋಡ್ತಾ ಇದ್ದೀವ, ಇದೇನಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಒಂದು, ಇದು ನಮಗೆ ಕ್ಯಾಲ್ಕುಲೇಷನ್ ಮುಖಾಂತರ ಇದು ಬಂದಿರೋದು. ಅಕಸ್ಮಾತಾಗಿ ನಮಗೆ ಯೂಸಿಂಗ್ ದ ಸ್ಟೀಮ್ ಟೇಬಲ್ ಮೆಥಡ್ ಬೈ ಇಂಟರ್ಪೋಲೇಷನ್ ಮೆಥಡ್ ನಾವು ನೋಡಿದಾಗ ಇದು ಎಷ್ಟು ಬರುತ್ತೆ 114.8. ಅಂದರೆ ನಮ್ಮದು ಈ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಏನು ತೊಗೊಂಡಿದ್ದೀವಲ್ಲ, ದಿಸ್ ಈಸ್ ಆಲ್ಮೋಸ್ಟ್ ನಿಯರರ್ ಟು ದ ಎಕ್ಸಾಕ್ಟ್ ವ್ಯಾಲ್ಯೂ ವಿಚ್ ವಿ ಫೈಂಡ್ ಔಟ್ ಇನ್ ದ ಸ್ಟೀಮ್ ಟೇಬಲ್. ಅಂದರೆ ಸ್ಟೀಮ್ ಟೇಬಲ್ ನಾವು ನೋಡಿದಾಗ 114.8 ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇಂಟರ್ಪೋಲೇಷನ್ ಮೆಥಡ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಕ್ಕಂಥ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಏನಂತಂದರೆ ನಿಮಗೆ ಒಂದು ಆ ಸ್ಟೀಮ್ ಟೇಬಲ್ ವ್ಯಾಲ್ಯೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ. ಸೊ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟಿದೆ ನಮಗೆ ಸ್ಟೀಮ್ ಟೇಬಲ್ ಇದು. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಅಬ್ಸಲ್ಯೂಟ್ ಪ್ರೆಷರ್ ಬಂದುಬಿಟ್ಟು ಏನಂದರೆ ನಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ತೊಗೊಂಡಿದ್ದಾರೆ, ಅಬ್ಸಲ್ಯೂಟ್ ಪ್ರೆಷರ್ ಅಂತ ತೊಗೊಂಡಿದ್ದಾರೆ. ದಿಸ್ ಇಸ್ ನಾಟ್ ಅ ಗೇಜ್ ಪ್ರೆಷರ್, ದಿಸ್ ಇಸ್ ದ ಅಬ್ಸಲ್ಯೂಟ್ ಪ್ರೆಷರ್. ಸೊ ಅಬ್ಸಲ್ಯೂಟ್ ಪ್ರೆಷರ್ ಅಂದಾಗ ನಮಗೆ ನೋಡಿ ನಮ್ಮ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಬಂದುಬಿಟ್ಟು ಅಬ್ಸಲ್ಯೂಟ್ ಪ್ರೆಷರ್ ಇಲ್ಲಿ 0.68 ನಮಗೆ ಆಪ್ರೇಟಿಂಗ್ ಪ್ರೆಷರ್ ಇರುತ್ತೆ. ಪಿ ಅಬ್ಸಲ್ಯೂಟಲ್ಲಿ ಮಾಡಿದಾಗ ನಮಗೆ 1.713 ಅಂತ ಗೊತ್ತಾಗಿದೆ, ಹೌದಾ. ಸೊ 1.713ನ ನಾವು ಈ ಒಂದು ಸ್ಟೀಮ್ ಟೇಬಲಲ್ಲಿ ನೋಡ್ತೀವಿ. ಸೊ 1.7 ಎಲ್ಲಿ ಬರುತ್ತೆ ಇಲ್ಲಿ ನೋಡಿ 1.713 ಹೌದಲ್ವಾ, ನೋಡಿ 1.713. ಸೊ 1.713 ಅಂದರೆ ಈ ಒಂದು ವ್ಯಾಲ್ಯೂಸ್ ಏನಿದೆಯಲ್ಲ ಇಲ್ಲಿ ಬರುತ್ತೆ ನಮಗೆ. ಸೊ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಇಲ್ಲಿ. ಸೊ ಇಲ್ಲಿದೆ, ನಾನೇನು ಹೈಲೈಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ, ಇದು 1.7 ಇಲ್ಲಿದೆ, 1.8 ಇಲ್ಲಿದೆ. ಅಂದರೆ ನಮಗೆ 1.713ಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಇಲ್ಲಿ ಈ ಎರಡರ ಮಧ್ಯೆ, ಅಂದರೆ 114.57 ಮತ್ತು 116.32 ಇದರ ಮಧ್ಯದಲ್ಲಿ ಏನಪ್ಪ ಅಂತಂದರೆ ನಮಗೆ ಆ ಒಂದು ಬೇಕಾಗಿರ್ತಕ್ಕಂಥ ಪ್ರೆಷರ್ಗೆ ನಮಗೆ ಟೆಂಪ್ರೇಚರ್ ಇಲ್ಲಿ ಸಿಗುತ್ತೆ ನಮಗೆ. ಸೊ ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಕ್ಕಂಥ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ನೋಡ್ತಾ ಇರಲಿ, ಇಲ್ಲೊಂದು ಇಂಟರ್ಪೋಲೇಷನ್ ನಾನು ವ್ಯಾಲ್ಯೂಸನ್ನು ಮಾಡಿ ಇಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ. ಏನಪ್ಪ ಅಂತಂದರೆ ಒಂದು ನಮಗೆ 1.7 ಮತ್ತು 1.8 ಈ ಎರಡರ ಮಧ್ಯದಲ್ಲಿ ಏನಪ್ಪ ಅಂತಂದರೆ ನಮಗೆ ಈ ಎರಡು ವ್ಯಾಲ್ಯೂಸ್ ಸಿಕ್ಕಿರುತ್ತೆ. ಸೊ ನಮಗೆ ಬೇಕಾಗಿರೋದು ಎಷ್ಟಿದೆ ಇಲ್ಲಿ 1.713ಗೆ ಬೇಕಾಗಿರೋದು ಏನಂತಂದರೆ ನಮಗೆ 114.8. ದಿಸ್ ಈಸ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ದ ಏನಪ್ಪ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಆಟ್ ಎನ್ ಪ್ರೆಷರ್ ಆಫ್ ಎಷ್ಟು 1.713. ಸೊ 1.713ಗೆ ನಮಗೆ ಬಂದಿರತಕ್ಕಂತಹ ಒಂದು ಟೆಂಪ್ರೇಚರ್ ಎಷ್ಟಿದೆ ನೋಡ್ತಾ ಇದ್ರಲ್ಲಿ 114.4 ಡಿಗ್ರಿ ಸೆಲ್ಸಿಯಸ್ಸು. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಯಾವ ರೀತಿ ಒಂದು ಏನಪ್ಪ ಅಂತಂದರೆ ನಮ್ಮ ಒಂದು ಡಿಏರೇಟರಲ್ಲಿ ಪ್ರೆಷರ್ ಬಿಲ್ಡಪ್ ಆದಾಗ ಅದರ ಒಂದು ಟೆಂಪ್ರೇಚರ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟಿರುತ್ತೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಕೇಳ್ಬೋದು. ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಇನ್ನೂ ಯಾವುದಾದ್ರು ಡೌಟ್ಸ್ ಇದ್ದರೂ ಕೂಡ ನೀವು ಕ್ಲಿಯರಾಗಿ ಕೇಳ್ಕೊಬೋದು. ನನಗೆ ಎಷ್ಟು ಗೊತ್ತಿದ್ದೀನೋ ಅದರ ಒಂದು ಮಾಹಿತಿ ಪ್ರಕಾರ ನಿಮಗೇನೊಂದು ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಏನಪ್ಪ ಅಂತಂದರೆ ವಿಡಿಯೋ ಇಷ್ಟ ಆದಲ್ಲಿ ಏನಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.